ಹೊಸಕೋಟೆಗೆ ಬಂದು ಬಿರಿಯಾನಿ ತಿಂದೇ ಹೋಗಬೇಕು ಅಂದರೆ ಮನಸ್ಸು ಬರ್ತಾಯಿಲ್ಲ. ಯಾವುದೋ ಆಕ್ಸಿಡೆಂಟ್ ಆಗಿದೆ ಇಲ್ಲಿ. ಮೈನ್ ರೋಡ್ ಬಿಟ್ಟಿದೆ, ಆಫ್ ರೋಡಿಂಗ್ ಸ್ಟಾರ್ಟ್ ಆದಂಗಿದೆ ಇಲ್ಲಿ. ಸೊ ಇದೆ ಆಫ್ ರೋಡಿಂಗ್ ಪ್ಯಾಚ್. ಆಫ್ ರೋಡ್ ಆನ್. ಯಾವುದೋ ಕಾಡು ಒಳಗಡೆ ಹೋದಂಗಿದೆ ಇದು. ಏನಿದೆ ಇದು? ತುಂಬ ದಿನ ಆದಮೇಲೆ ಒಂದು ಪೀಸ್ಫುಲ್ ಪ್ಲೇಸಿಗೆ ಬಂದಂಗೆ ಫೀಲ್ ಆಯಿತು. ಈ ಸೀನ್ ಅಂತೂ ಸಕ್ಕತ್ತಾಗಿದೆ. ಬೆಂಗಳೂರು ಅಕ್ಕಪಕ್ಕ ಇಂಥ ಪ್ಲೇಸ್ ಇಟ್ಕೊಂಡು ಈ ಸೀನ ಮಿಸ್ ಮಾಡ್ಕೊಂಡು ಅಂತ ಫೀಲ್ ಆಗ್ತಿದೆ. ನಮಸ್ಕಾರ ಎಲ್ಲರಿಗೂ, ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ನಾವಿವತ್ತು ಹೋಗ್ತಿರೋ ಪ್ಲೇಸ್ ಬಂದ್ಬಿಟ್ಟು ಕೈಲಾಸಗಿರಿ ಹಿಲ್ಸ್ ಅಂದ್ಬಿಟ್ಟು ಚಿಂತಾಮಣಿ ಹತ್ರ ಬರುತ್ತೆ. ಇವತ್ತು ನಾನು ಸೋಲೋ ರೈಡ್ ಮಾಡ್ತಾಯಿದ್ದೀನಿ. ಬಾಯ್ಸಲ್ಲಿ ಇವತ್ತು ಸ್ವಲ್ಪ ಬ್ಯುಸಿ ಇದ್ದಾರೆ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಕೊಲ್ಲಿ ಹಿಲ್ಸ್ಗೆ ಹೋಗಬೇಕು ಅಂದ್ಬಿಟ್ಟು. ಸೊ ಇದು ಫಸ್ಟ್ ಸರ್ವಿಸ್ ಬೇರೆ ಆಗಿಲ್ಲ ಗಾಡಿ ಇನ್ನು. ಸೊ 80-90 ಹೋಗಬೇಕು, ಅದೊಂದು ಪ್ರಾಬ್ಲಮ್ಮು. ಇನ್ನೊಂದು ಪ್ರಾಬ್ಲಮ್ಮು 250 ಕಿಲೋಮೀಟರ್ಸ್ ಆಗುತ್ತೆ ನಾನಿರೋ ಜಾಗದಿಂದ. 250 ಕಿಲೋಮೀಟರ್ಸ್ 80-90 ನಾನು ಹೋಗಿ ಬರೋ ಅಷ್ಟೊತ್ತಿಗೆ ಒಂದಿನ ಪೂರ್ತಿ ಬೇಕು. ಅಷ್ಟು ಟೈಮು ಇರಲಿಲ್ಲ. ಇವತ್ತು ಸಂಡೇ ಆಗಿರೋದ್ರಿಂದ ನಾಳೆ ಕೆಲಸ ಬೇರೆ ಇದೆ, ಮತ್ತು ಅಲ್ಲೋಗಿ ಟಯರ್ಡ್ ಆಗಿರುತ್ತೆ. ಅಷ್ಟು ದೂರ ಹೋಗೋದು ಬೇಡ ಅಂದ್ಬಿಟ್ಟು ಈ ಕಡೆ ಅದು ಪ್ಲೇಸ್ ಒಬ್ಬನೇ ಬೇರೆ ಹೋಗ್ತಿದ್ನಲ್ಲ, ಸರಿ ಅಂದ್ಬಿಟ್ಟು ಇದು ಯಾವುದೋ ಹತ್ತಿರ ಇರೋದಕ್ಕೆ ಹೋಗೋಣ ಅಂದ್ಬಿಟ್ಟು ಇದಕ್ಕೆ ಹೋಗ್ತಾಯಿದ್ದೀನಿ. ನಾನು ಲಾಸ್ಟ್ ವಿಡಿಯೋ ನೋಡಿದರೆ ನಾನು ಈ ಗಾಡಿ ತೊಗೊಂಡಾಗ ಫಸ್ಟ್ ರೈಡ್ಗೆ ಅಂದ್ಬಿಟ್ಟು ಬಿಳಿಕಲ್ ರಂಗಸ್ವಾಮಿ ಬೆಟ್ಟಕ್ಕೆ ಹೋಗಿದ್ದೆ. ಕನಕಪುರ ಹತ್ರ ಇರೋದು. ಸ್ವಲ್ಪ ಅನಿವಾರ್ಯ ಕಾರಣಗಳಿಂದ ಅದು ಕ್ಲೋಸ್ ಆಗ್ಬಿಟ್ಟಿತ್ತು. ಅಲ್ಲಿವರೆಗೂ ಹೋಗಿ ಸುಮ್ಮನೆ ವೇಸ್ಟಾಗಿ ವಾಪಸ್ ಬಂದರೆ ನನಗೆ ಆ ರೋಡಲ್ಲಿ ಹೋಗಿದ್ದ ರೂಟಲ್ಲಿ ಗಾಡಿ ಹೆಂಗೆ ಫೀಲ್ ಆಯಿತು, ಇನಿಷಿಯಲ್ ಇಂಪ್ರೆಷನ್ಸ್ ಎಲ್ಲ ಅದರಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ನೀವೇನಾದರೂ ಆ ವಿಡಿಯೋ ನೋಡಬೇಕು ಅಂದರೆ ಮೇಲೆ ಐ ಬಟನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ಔಟ್ ಮಾಡ್ಬೋದು ನೀವು. ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಈಗ ಹೋಗ್ತಿರೋ ರೂಟ್ ಬಂದ್ಬಿಟ್ಟು ಚಂದಾಪುರದಿಂದ ಸರ್ಜಾಪುರದಿಂದ ವರ್ತೂರ್, ವೈಟ್ಫೀಲ್ಡ್, ಹೊಸಕೋಟೆ, ಎಚ್ ಕ್ರಾಸ್, ಚಿಂತಾಮಣಿ. ಸೊ ಈ ರೂಟಲ್ಲಿ ಹೋಗ್ತಾಯಿದ್ದೀನಿ. ಪರವಾಗಿಲ್ಲ, ಇವತ್ತು ಆಲ್ಮೋಸ್ಟ್ 9 o'clock ಆಗಿದೆ ಟೈಮು. ಅಷ್ಟೊಂದೇನು ಬಿಸಿಲು ಫೀಲ್ ಆಗ್ತಾಯಿಲ್ಲ. ಇನ್ನು ಗಾಳಿಯಲ್ಲಿ ಸ್ವಲ್ಪ ತೇವಾಂಶ ಇದೆ, ಸ್ವಲ್ಪ ತಣ್ಣಗೆ ಇದೆ, ಗಾಳಿ ಬರ್ತಾಯಿದೆ. ಮ್ಯಾಪಲ್ 2 hours ತೋರಿಸ್ತಿದೆ 80 ಕಿಲೋಮೀಟರ್ಸ್ಗೆ. ಫಸ್ಟ್ 500 ಕಿಲೋಮೀಟರ್ಸ್ಗೆ ಫಸ್ಟ್ ಇಂಪ್ರೆಷನ್ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಇತ್ತು. ಮತ್ತು 1000 ಕಿಲೋಮೀಟರ್ಸ್ಗಿದ್ದು ಗಾಡಿ ಸರ್ವಿಸ್ ಬೇರೆ ಇದೆ. ಸೊ ನಾ ಇವಾಗ ಒಂದು ಸರಿ ಮತ್ತು 1000ಗೆ ಒಂದು ಸರಿ ಮಾಡಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸರಿ 1000 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿಬಿಟ್ಟು ಒಂದೇ ಸರಿ ಫಸ್ಟ್ ಸರ್ವಿಸ್ದು ಬಿಲ್ಡು ಮತ್ತು ಸರ್ವಿಸ್ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ, ಎಲ್ಲಿ ಸರ್ವಿಸ್ ಕೊಟ್ಟರೆ ಇದೆಲ್ಲ ಇನ್ಕ್ಲೂಡ್ ಮಾಡ್ಬೋದು ಅಂದ್ಬಿಟ್ಟು ಆ ವಿಡಿಯೋನ ಪೋಸ್ಟ್ಪೋನ್ ಮಾಡಿದ್ದೀನಿ ಸದ್ಯಕ್ಕೆ. ಸೊ ನಾನು ಹೇಳ್ದಂಗೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಈ ಗಾಡಿಗೆ ಸಂಬಂಧಪಟ್ಟಿದ್ದು ವೀಡಿಯೋಸ್ ಎಲ್ಲ ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿಬಿಟ್ಟು ಪ್ಲೇ ಲಿಸ್ಟಲ್ಲಿ ಇನ್ಕ್ಲೂಡ್ ಮಾಡ್ತಾಯಿದ್ದೀನಿ. ಸೊ ಪ್ಲೇ ಲಿಸ್ಟೂ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಈ ಗಾಡಿ ಬಗ್ಗೆ ನನ್ನ ಎಕ್ಸ್ಪೀರಿಯೆನ್ಸ್ ತಿಳ್ಕೊಳೋದಕ್ಕೆ ಈ ಗಾಡಿ ಮೇಲೆ, ಸೊ ನೀವು ಅದನ್ನ ಚೆಕ್ಔಟ್ ಮಾಡ್ಬೋದು. ಈಗ ಸರ್ಜಾಪುರ ರೋಡಲ್ಲಿ ಹೋಗ್ತಾಯಿದ್ದೀನಿ. ಸೊ ಚಂದಾಪುರದಿಂದ ಸರ್ಜಾಪುರ ರೋಡ್ಗೆ ಕನೆಕ್ಟ್ ಆಯಿತು. ಮುಂದೆ ಹೋಗಿ ಲೆಫ್ಟ್ ತೋರಿಸ್ತಿದೆ. ಈ ಗಾಡಿ ಸಿಟಿಯಲ್ಲಿ ಏನು ಅಷ್ಟೊಂದು ಪ್ಲೆಸೆಂಟ್ ಆಗಿಲ್ಲ ಓಡಿಸೋದಕ್ಕೆ, ಕಾಳಿಗೆ ಬಿಸಿ ಹೊಡಿತಾ ಇರುತ್ತೆ. ಇದೆ ಮುಂದೆ ಲೆಫ್ಟು. ಸೊ ಇನ್ನು 9 ಕಿಲೋಮೀಟ್ರ್ ಇದೆ ರೋಡ್ ತೋರಿಸ್ತಿದೆ. ಮತ್ತು ಸರ್ಕಲ್ ಆದಮೇಲೆ ಸ್ಟ್ರೈಟ್ ಅಂದರೆ ಮೋಸ್ಟ್ಲಿ ಇನ್ನೊಂದು 15-20 ಕಿಲೋಮೀಟರ್ಸ್ ಇದೆ ರೋಡ್ ಇರುತ್ತೆ. ಓಕೆ, ಸೊ ನಾವಿವಾಗ ವೈಟ್ಫೀಲ್ಡ್ ದಾಟಿ ಸ್ವಲ್ಪ ಮುಂದೆ ಹೋಗ್ತಾಯಿದ್ದೀರಿ. ಈ ರೂಟಲ್ಲೂ ಒಂದು 10 ಕಿಲೋಮೀಟರ್ಸ್ ನಿಮ್ಮ ಸಿಟಿ ಏರಿಯಾ ಸಿಗುತ್ತೆ, ಏನು ಮಾಡೋಕ್ಕಾಗಲ್ಲ.
ಬೇಗ ಬಂದಿರೋದ್ರಿಂದ ಅನ್ಸುತ್ತೆ ಮೋಸ್ಟ್ಲಿ ಅಷ್ಟೊಂದು ಟ್ರಾಫಿಕ್ ಇರಲಿಲ್ಲ. ಸೊ ಇನ್ನೂ 56 ಕಿಲೋಮೀಟ್ರ್ ತೋರಿಸ್ತಿದೆ ಇಲ್ಲಿಂದ. ಮುಂದೆ ಇನ್ನು ಸ್ವಲ್ಪ ಮುಂದೆ ಹೋಗಿ ರೈಟ್ ತೊಗೊಂಡ್ರೆ ನಾರ್ಮಲ್ ಹೊಸಕೋಟೆ ಹೈವೇ ಕನೆಕ್ಟ್ ಆಗ್ತಿದೆ. ಸೊ ಅಲ್ಲಿಂದ ಸ್ವಲ್ಪ ಬೇಗ ಹೋಗ್ಬೋದು. ಟೈಮು 1 ಅವರ್ ತೋರಿಸ್ತಿದೆ. ಈ ಪ್ಲೇಸ್ದು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ನಾನು ವೀಡಿಯೋಸಲ್ಲೆಲ್ಲ ನೋಡಿದಂಗೆ ಮೇಲೆ ಹೋದರೆ ಒಂದು ಆ್ಯಕ್ಚುಲಿ ಇದು 2 ರೂಟ್ ಇದೆ. ಒಂದು ಬಂದ್ಬಿಟ್ಟು ಜಸ್ಟ್ ಒಂದು ಆಫ್ ರೋಡಿಂಗ್ ಟ್ರಯಲ್ ಥರ ಹೋಗುತ್ತೆ, ಮತ್ತು ಸ್ಟ್ರೈಟ್ ಹೋಗಿ ಮೇಲೆ ಹೋದರೆ ಒಂದು ದೇವಸ್ಥಾನ ಕೂಡ ಇದೆ, ಗುಹೆ ಥರ ಇದೆ. ಗುಹೆ ಒಳಗಡೆ ಶಿವನ ದೇವಸ್ಥಾನ ಆ ಥರ ಏನೋ ಇದೆ. ಬಟ್ ನಾನು ಇದೇ ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ಜಸ್ಟ್ ವೀಡಿಯೋದಲ್ಲಿ ಏನು ನೋಡಿದ್ದೀನೋ ಅಂತ ಹೇಳ್ತೀನಿ ನಿಮಗೆ. ಸೊ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ನಿಮಗೆ ಅದು ಆಫ್ ರೋಡಿಂಗ್ ಮಾಡ್ಕೊಂಡು ಹಂಗೆ ಹೋಗ್ಬೋದಾ, ಇಲ್ಲ ವಾಪಸ್ ಬಂದು ಇನ್ನೊಂದು ರೂಟಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗ್ಬೇಕಾ ಗೊತ್ತಿಲ್ಲ. ಅಲ್ಲಿ ಹೋಗಿ ನಿಮಗೆ ನೋಡ್ಬಿಟ್ಟು ಹೇಳ್ತೀನಿ ನಿಮಗೆ. ಫೈನಲಿ ಹೊಸಕೋಟೆ ಹೈವೇಗೆ ಬಂದ್ರಿ. ಗಾಡಿ ಫ್ಯೂಯಲ್ ಏನೋ ಫುಲ್ಲಾಗಿದೆ, ನನ್ನ ಫ್ಯೂಯಲ್ ಫುಲ್ಲು ಇದೆ. ನಿಮಗೆ ಗೊತ್ತಾಗ್ತಿರ್ಬೋದು, ಎಕ್ಸೈಟ್ಮೆಂಟೇ ಇಲ್ಲ. ಪ್ಲಸ್ ನನ್ನ ಹೆಲ್ಮೆಟ್ ಬೇರೆ ಸೆಟ್ ಆಗ್ತಿಲ್ಲ ನನಗೆ. ಏನಾದರೂ ಬೇರೆದು ಹೆಲ್ಮೆಟ್ ಚೇಂಜ್ ಮಾಡಬೇಕು, ಬೇರೆ ಯಾವುದಾದ್ರು ಹಾಕ್ಕೊಳೋದು ಕಂಫರ್ಟಬಲ್ ಆಗೇ ಇದೆ. ಬಟ್ ಸೊ ಒಂದು 1 ಅವರ್ ಹಂಗೆ ಹಾಕ್ಕೊಂಡ್ರೆ ಕಿವಿ ಮೇಲೆ ಸ್ಕಲ್ ಹತ್ರ ನಾವು ಬರ್ತಿದೆ, ಹೆವಿ ತಲೆನೋವು ಹೋಗ್ಬಿಡುತ್ತೆ. ಟ್ರಾಫಿಕಲ್ಲೇನಾದ್ರು ತಗಲಾಕೊಂಡು ಇದಾದರೆ ಆ ಹೀಟ್ಗೆ, ಆ ಇರಿಟೇಷನ್ಗೆ ಒಂಥರ ಅನಿಸ್ಬಿಡುತ್ತೆ. ಸೊ ಈಗ ನೆಕ್ಸ್ಟ್ ಪ್ಲ್ಯಾನ್ ಬಂದ್ಬಿಟ್ಟು ನಾನ್ ಫ್ಯೂಯಲ್ ಅಪ್ ಆಗಬೇಕು. ಮುಂದೆ ಹೊಸಕೋಟೆಗೆ ಬಂದು ಬಿರಿಯಾನಿ ತಿಂದೇ ಹೋಗಬೇಕು ಅಂದರೆ ಮನಸ್ಸು ಬರ್ತಾಯಿಲ್ಲ. ಆದರೆ ಇವತ್ತು ವೆಜ್ಜಿಗೆ ಅಡ್ಜಸ್ಟ್ ಆಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಆಗಿದ್ದೀನಿ. ಇನ್ನು ನಾನು ಮನೆಗೆ ಹೋಗೋದು ಬೇರೆ 2-3 ಅವರ್ಸ್ ಆಗುತ್ತೆ. ಗ್ಯಾಪಲ್ಲಿ ನಾವು ನಿದ್ದೆ ಹೋಗ್ಬಿಟ್ರೆ ಕಷ್ಟ. ಈ ಗಾಡಿದು ಸೀಟ್ ಬೇರೆ ತುಂಬಾ ಸಾಫ್ಟ್ವೇರ್ ಸೈಡ್ ಇದೆ. ಸ್ವಲ್ಪ ದೂರಕ್ಕೂ ಎದ್ದೊಳ್ಬೇಕು, ಕುತ್ಕೊಬೇಕು. ಇದು ನಂಬಾಗ್ತಿದೆ. ಓಕೆ, ನಾನು ಹೊಸಕೋಟೆ ರೋಡಲ್ಲೇ ಹೋಗ್ತೀರಿ ಸ್ವಲ್ಪ ದೂರ ಅಂದ್ಕೊಂಡೆ, ಬಟ್ ಇಲ್ಲ. ಹೊಸಕೋಟೆಯಿಂದ ಮುಂದೆ ಬಂದು ಈ ಕಡೆ ಹೊಸಕೋಟೆ ಚಿಂತಾಮಣಿ ರೋಡ್ ಅಂದ್ಬಿಟ್ಟು ಸಪ್ರೇಟ್ ಒಂದು ರೋಡ್ ಇದೆ, ಅಲ್ಲಿ ಲೆಫ್ಟ್ ತೊಗೊಂಡು ಮುಂದೆ ಹೋಗ್ತಾಯಿದ್ದಾರೆ. ಬೋರ್ಡಲ್ಲಿ ಎಚ್ ಕ್ರಾಸ್ಗೆ 23 ಕಿಲೋಮೀಟ್ರು, ಚಿಂತಾಮಣಿಗೆ 46 ಕಿಲೋಮೀಟ್ರು, ಮದನಪಲ್ಲಿಗೆ 98 ಕಿಲೋಮೀಟ್ರು. ಸೊ ಅಪ್ರಾಕ್ಸಿಮೇಟಾಗಿ ನಾವು ಇನ್ನೂ 50 ಕಿಲೋಮೀಟ್ರ್ ಹೋಗಬೇಕು. ಮ್ಯಾಪಲ್ಲೂ ಅಷ್ಟೇ ತೋರಿಸ್ತಿದೆ, 47 ಕಿಲೋಮೀಟರ್ಸ್ ತೋರಿಸ್ತಿದೆ. ನೀವು ನನ್ನ ಲಾಸ್ಟ್ ಬ್ಲಾಗ್ ಬಿಳಿಕಲ್ ರಂಗನಾಥ ಸ್ವಾಮಿ ಬೆಟ್ಟದ್ದು ನೋಡಿದರೆ ಈ ಫೋನ್ ಸ್ಟ್ಯಾಂಡ್ ಅದರಲ್ಲಿ ಇರಲಿಲ್ಲ. ನಾನು ನೈಟ್ ಆಗ್ತಾಯಿದ್ನ. ಇದು ಆ್ಯಕ್ಚುಲಿ ಫೋನ್ ಹೋಲ್ಡರ್ ಪ್ಲಸ್ ಚಾರ್ಜರ್ 2 ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ನಾನು ಅದು ಸರ್ವಿಸ್ ಕೊಟ್ಟಾಗ ಹಂಗೆ ಅವ್ರಿಗೆ ಹೇಳಿ ಚಾರ್ಜಿಂಗ್ ಕೇಬಲ್ ಜೊತೆ ಪೂರ್ತಿ ಸೆಟ್ ಹಾಕ್ಸ್ಬಿಡೋಣ ಅಂತ ಇದ್ದಿದ್ದು. ಈಗ ಇಲ್ಲಿಗೆ ಬೇರೆ ಬರಬೇಕಿತ್ತು, ಒಬ್ಬನೇ ಬೇರೆ ಬರ್ತಿದ್ದೆ. ಮತ್ತು ಯಾಕೆ ಸುಮ್ಮನೆ ಅಲ್ಲಿ ನಿಲ್ಸ್ಕೊಂಡು ಲಾಸ್ಟ್ ಟೈಮ್ ಆದಂಗೆ ಸುಮ್ಮನೆ 10 ಕಿಲೋಮೀಟ್ರಿಗೂ 5 ಕಿಲೋಮೀಟ್ರಿಗೂ ಒಂದೊಂದು ಸರಿ ನಿಲ್ಲಿಸ್ಕೊಂಡು ತಲೆನೋವು ಅಂದ್ಬಿಟ್ಟು ಸದ್ಯಕ್ಕೆ ಬರೀ ಸ್ಟ್ಯಾಂಡ್ ಮಾತ್ರ ಫಿಟ್ ಮಾಡಿಕೊಂಡು ಕೇಬಲ್ ಈ ಜುಗಾಡ್ ಮಾಡಿ ಅಡ್ಜಸ್ಟ್ ಮಾಡಿದ್ದೀನಿ. ಅಲ್ಲೇ ಸುತ್ತಿಟ್ಟಿದ್ದೀನಿ. ಸರ್ವಿಸ್ ಕೊಟ್ಟಾಗ ಅದನ್ನ ಹಾಕೋದೇ ಕೇಳಬೇಕು. ಇಲ್ಲಿ ಯಾವುದೋ ಉಡುಪಿ ವೈಭವ್ ಅಂತಿದೆ, ಇಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಬಿಡೋಣ. ಒಂದು ಡೀಸೆಂಟ್ ಬ್ರೇಕ್ಫಾಸ್ಟ್ ಮುಗೀತು. ಸದ್ಯಕ್ಕೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗ್ತಾಯಿದ್ದೀರಿ. ತಿಂಡಿ ತಿಂದಮೇಲೆ ಸ್ವಲ್ಪ ಜೋಶ್ ಬಂತು. ತಿಂಡಿ ತಿನ್ನೋವರೆಗೂ ಎನರ್ಜಿನೇ ಇರಲಿಲ್ಲ. ತಿಂಡಿ ಜೊತೆ ಒಂದು ಶಾರ್ಟ್ ಕಾಫಿ ಕೂಡ ಹೊಡೆದೆ, ಫುಲ್ ಎನರ್ಜೆಟಿಕ್ ಆಗಿದೆ ಇವಾಗ. ಯಾವುದೋ ಆಕ್ಸಿಡೆಂಟ್ ಆಗಿದೆ ಇಲ್ಲಿ, ಜಸ್ಟ್ ಆಗಿದೆ ಅನಿಸುತ್ತೆ.
ಸಾರಿ. ಹೆಂಗಾಯ್ತೋ ಗೊತ್ತಿಲ್ಲ, ಸೈಡ್ಗೆ ಹೋಗಿ ಬಿದ್ದಿದ್ದಾರೆ. ಜಸ್ಟ್ ಈಗ ಆಗಿದೆ ಅನ್ಸುತ್ತೆ, ಯಾರಿಗೂ ಏನೂ ಆದಂಗಿಲ್ಲ. ಫುಲ್ ಜೋಶಲ್ಲಿ ಹೋಗ್ತಾ ಇರ್ತೀರಿ. ಈ ಥರ ಯಾರೋ ನೋಡಿದ್ಮೇಲೆ ಸ್ವಲ್ಪ ಮೀಟ್ರ್ ಆಫ್ ಆಗುತ್ತೆ. ಲಾಂಗ್ ಡಿಸ್ಟೆನ್ಸೆಲ್ಲ ಕಾರ್ ಓಡಿಸ್ಬೇಕಾದ್ರೆ ಮತ್ತು ಬೈಕ್ ಓಡಿಸ್ಬೇಕಾದ್ರೆ ನಿಮಗೆ ಹೆಂಗೆ ಕಂಫರ್ಟಬಲ್ ಆಗುತ್ತಾ ಹಂಗೆ ಓಡಿಸಿ. ಸುಮ್ಮನೆ ಹೆಂಗಂದರೆ ಹಂಗೆ ಜನ ಜಾಸ್ತಿ ತುಂಬಿಸ್ಕೊಂಡು ಕಂಫರ್ಟ್ನ ಸ್ಯಾಕ್ರಿಫೈಸ್ ಮಾಡಿ ಲೈಕ್ ಗಾಡಿ ಟ್ರಾವೆಲ್ ಮಾಡೋದು ಅಥವಾ ಕಾರಲ್ಲಿ ಟ್ರಾವೆಲ್ ಮಾಡೋದು ತುಂಬ ರಿಸ್ಕ್. ಸ್ಪೀಡ್ ಸೆಕೆಂಡ್ಸ್ ಸಾಕು ಈ ಥರ ಏನಾದರೂ ಒಂದು ಆಗೋದಕ್ಕೆ. ನಿದ್ದೆ ಬರೋ ಥರದ್ದಾಗಲಿ, ಸ್ವಲ್ಪ ಟಯರ್ಡ್ ಅನ್ಸಿದ್ರೆ ನಿಲ್ಲಿಸಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ಳಿ, ಆರಾಮಾಗಿ ಹೋಗಿ. ಒಂದ್ಸರಿ ಏನಾದ್ರು ಈ ಥರ ಆಯಿತು ಅಂದರೆ ಮತ್ತೆ ಅದರಿಂದ ರಿಕವರ್ ಆಗೋದಕ್ಕೆ ತುಂಬ ದಿನಗಳು ಬೇಕಾಗತ್ತೆ. ರಿಕವರ್ ಆದಮೇಲೆ ಅದು ಎಷ್ಟು ಪರ್ಫೆಕ್ಟಾಗಿ ನಾವು ಒರಿಜಿನಲ್ ಕಂಡೀಷನ್ಗೆ ಬರ್ತೀರಿ ಅಂತ ಗ್ಯಾರಂಟಿನೂ ಇರಲ್ಲ. ತುಂಬ ರಿಸ್ಕ್. ಮೋಸ್ಟ್ಲಿ ಮುಂದೆ ಕಾಣ್ತಿರೋ ಬೆಟ್ಟ ಅದೇನೇನೋ ಅನಿಸ್ತದೆ. ಓಕೆ, ಹತ್ತತ್ರ ಹೋದಾಗ ಸಿಗ್ತೀನಿ ನಿಮಗೆ. ಮೈನ್ ಹೈವೇಯಿಂದ ಲೆಫ್ಟ್ ತೊಗೊಂಡು ಮುಂದೆ ಹೋಗ್ತಾಯಿದ್ದೀರಿ. ಓಕೆ, ಇನ್ನು 3.5 ಕಿಲೋಮೀಟ್ರ್ ತೋರಿಸ್ತಿದೆ. ಮಾತಾಡ್ತಾನೆ ಬ್ಯಾಟ್ರಿ ಖಾಲಿ ಆಗೋಯ್ತು. ಬ್ಯಾಟ್ರಿ ಚೇಂಜ್ ಮಾಡ್ಕೊಂಡು ನಿಲ್ಲಿಸ್ಬೇಕಾಗಿ ಬಂತು. ಗ್ಯಾಪಲ್ಲಿ ಒಂದು ಒಳ್ಳೆ ಕಂಟೆಂಟ್ ಮಿಸ್ ಆಗೋಯ್ತು. ಬಂದ್ಬಿಟ್ಟು ಗಾಡಿ ಬಗ್ಗೆ ಕೇಳ್ತಾಯಿದ್ರು. ನನ್ನ ಬ್ಯಾಟ್ರಿನೂ ಸ್ವಲ್ಪ ಹೊತ್ತು ಬರುತ್ತೆ, ಅಲ್ಲಿ ಹೋಗಿ ಹತ್ತತ್ರ ಹೋದಾಗ ಚೇಂಜ್ ಮಾಡಿಬಿಟ್ಟು ಹಂಗೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಅದು ನೋಡ್ರೆ ಗ್ಯಾಪಲ್ಲೇ ಕೈ ಕೊಟ್ಬಿಡ್ತು. ಮೈನ್ ರೋಡ್ ಬಿಟ್ಟಿದ್ದೆ ಆಫ್ ರೋಡಿಗೆ ಸ್ಟಾರ್ಟ್ ಆದಂಗಿದೆ. ಇಲ್ಲಿ ಫುಲ್ಲು ರೋಡೇ ಇಲ್ಲ. ತಾತ ಹೇಳ್ದಂಗೆ ಇದೆ, ರೈಟಲ್ಲಿರೋದೆ ಕೈಲಾಸಗಿರಿ ಹಿಲ್ಸು. ನಾವು ಅಲ್ಲಿಗೆ ಹೋಗ್ಬೇಕಾಗಿರೋದು ಈಗ. ಓಕೆ, ಇದಾಕಿದ್ದಾರೆ ಶ್ರೀ ಮಹಾ ಕೈಲಾಸಗಿರಿ ಕ್ಷೇತ್ರ ಅಂತ ಇರಬೇಕು. ಇದು ಬಂದರೆ ಇಲ್ಲೆಲ್ಲ ನೀರು ಬರುತ್ತೆ ಅನ್ಸುತ್ತೆ ರೋಡ್ ಮೇಲೆ, ನೀರು ಜಾಸ್ತಿ ಆದಾಗ. ವಾಟರ್ ಕ್ರಾಸಿಂಗ್ ಪಾಯಿಂಟ್ಸ್ ಎಲ್ಲ ಇದೆ, ಬಟ್ ನೀರಿಲ್ಲ. ಇಲ್ಲಿ ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇದೆ. 10:30 ಮೇಲೇ ಓಪನ್ ಮಾಡೋದು ಗೇಟು ಆಫ್ ರೋಡಿಂಗ್ ಮಾಡೋದಕ್ಕೆ. ಸೊ ಇಲ್ಲಿ ಪ್ಲ್ಯಾನ್ ಮಾಡಬೇಕಾದ್ರೆ 10:30 ಮೇಲೆ ಇಲ್ಲಿ ರೀಚ್ ಆಗೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಎಫರ್ಟ್ಲೆಸ್ ಆಗಿ ಹತ್ತಾ ಇದೆ ಗಾಡಿ. ನಾನು RS ಆಗಿದ್ದಿದ್ರೆ ಅಯ್ಯೋ ಅನ್ಸ್ಕೊಂಡು ಹಚ್ಬೇಕಿತ್ತು ಫುಲ್ ಹೈ RPM ಈ ಥರ ತಲೆನೂ ಇಲ್ಲ. ಸ್ಲೈಟಾಗಿ ಎಕ್ಸ್ಲೇಟ್ರ್ ಕೊಟ್ಟರೆ ಹೋಗ್ತಾ ಇದೆ ಆರಾಮಾಗಿ. ಬಂದ್ರಿ ಎಸ್. ಸೊ ಇದೇ ಆಫ್ ರೋಡಿಂಗ್ ಪ್ಯಾಚು. ಸೀದಾ ಹೋದರೆ ಅಲ್ಲಿ ಮೇಲೆ ದೇವಸ್ಥಾನಕ್ಕೆ ಹೋಗ್ಬೋದು ಅನಿಸುತ್ತೆ. ನೋಡೋಣ, ಈ ಪ್ಯಾಚ್ ಕವರ್ ಮಾಡಾದ್ಮೇಲೆ ಬರೋಣ ಮತ್ತೆ ಈ ಕಡೆಗೆ. ಆಫ್ ರೋಡಿಂಗ್ ಮೋಡ್ಗೆ ಹಾಕ್ಕೊಳ್ಳೋಣ. ಆಫ್ ರೋಡ್ ಆನ್ ಮಾಡಿದ್ರೆ ಟ್ರಾಕ್ಷನ್ ಆಫ್ ಆಗುತ್ತೆ. ಇದು ABS ಕೂಡ ಆಫ್ ಆಗುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. ಟ್ರಾಕ್ಷನ್ ಆಫ್ ಆಗಿರೋದು ನೀಟಾಗಿ ಫೀಲ್ ಆಗ್ತಾಯಿದೆ. ಹಿಂದೆ ಲೈಟಾಗಿ ಸ್ಪಿನ್ ಆಯಿತು. ಯಾವುದೋ ಕಾಡು ಒಳಗಡೆ ಹೋದಂಗಿದೆ ಇದು. ಪರವಾಗಿಲ್ಲ, ಕಾರೆಲ್ಲ ಬಂದಿದ್ದಾರೆ. ಕಾರು ಬರ್ಬೋದು ಅನ್ಸುತ್ತೆ ಇಲ್ಲಿಗೆ.
ಒಂಥರ ಚೆನ್ನಾಗಿದೆ ಜಾಗ ಇದು. ನಾವು ಚಿಕ್ಕ ಚಿಕ್ಕ ಕಾರಲ್ಲೇ ಬಂದಿದ್ದಾರೆ ಆರಾಮಾಗಿ. ಅದೆಷ್ಟು 150 160 ಗ್ರೌಂಡ್ ಕ್ಲಿಯರೆನ್ಸ್ ಇರುತ್ತೆ ನಾನು. ಇದು ನೋಡ್ತಿದ್ರೆ ಯಾವುದೋ ಡರ್ಟ್ ಬಗ್ ಟ್ರೈಲಲ್ಲಿ ಈ ಯಾವ್ದಾದ್ರು ಫಾರೆಸ್ಟ್ ಒಳಗಡೆ ಫುಲ್ಲು ಸುತ್ತಾಕೊಂಡು ಹೋಗ್ತಾರಲ್ಲ ಬೈಸಿಕಲ್ಸಲ್ಲೆಲ್ಲ, ಆ ಥರ ಫೀಲ್ ಬರ್ತಾಯಿದೆ. ಏನಿದೆ ಇದು? ಬೆಟ್ಟದಿಂದ ಬೆಟ್ಟ ಕನೆಕ್ಷನ್ ಕೊಟ್ಟಂಗಿದೆ ಇದು. ಯಾರಾದರೂ ಬಿಗಿನರ್ಸು ಆಫ್ ರೋಡಿಂಗೆ ಎಕ್ಸ್ಪೀರಿಯೆನ್ಸ್ ಮಾಡದೇ ಇರೋರು ಫಸ್ಟ್ ಟೈಮ್ ಆಫ್ ರೋಡ್ ಟ್ರೈ ಮಾಡಬೇಕಂದ್ರೆ ಇಲ್ಲಿಗೆ ಬರ್ಬೋದು. ನಾರ್ಮಲ್ ಮನ್ ರೋಡ್ ಥರ ಇದೆ, ಇನ್ಕ್ಲೈನ್ ಡಿಕ್ಲೈನ್ ಇದೆ ಅಷ್ಟೇ. ನನಗೆ ಈ ಬೆಟ್ಟ ಮತ್ತು ಈ ದಾರಿಯೆಲ್ಲ ನೋಡ್ತಾಯಿದ್ರೆ ಈ ರೆಡ್ ಡೆಡ್ ರಿಡೆಂಪ್ಷನ್ 2 ವಿಡಿಯೋ ಗೇಮ್ ನೆನಪು ಬರ್ತಾಯಿದೆ. ಅದರೊಳಗೆ ಕುದುರೆ ಓಡಿಸ್ಕೊಂಡು ಬೆಟ್ಟದ ಮೇಲೆ ಹೋಗ್ತಿದ್ರೆ ಸ್ವಲ್ಪ ಅಕ್ಕಪಕ್ಕ ವ್ಯೂಸ್ ಎಲ್ಲ ಹಿಂಗೆ ಇರುತ್ತೆ. ಗಾಡಿ ಟಾರ್ಕ್ ಡೆಲಿವರಿ ಮಾತ್ರ ಸಖತ್ ಇಷ್ಟ ಆಯ್ತು ನನಗೆ. ಎಫರ್ಟ್ಲೆಸ್ಸಾಗಿ ಕ್ರೂಸ್ ಮಾಡ್ತಿದ್ದೆ ಅಪ್ಪಲ್ಲಿ ಕೂಡ. ಸ್ಲೈಟ್ ಎಕ್ಸಲರೇಷನ್ ಸಾಕು, ಆರಾಮಾಗಿ ಎತ್ಕೊಂಡು ಹೋಗುತ್ತೆ. ಇನ್ನೂ ಒಬ್ಬರಿಂದ ಕೂತ್ಕೊಂಡಿದ್ರು ಏನೂ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಅಷ್ಟೇ ಕಾರವರೆಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ರೋಡ್ ಏನಾದರೂ ಫ್ಲ್ಯಾಟ್ ಮಾಡಿಬಿಟ್ರೆ ಅನಿಸ್ತಿದೆ ಇದು. ವ್ಯೂ ನೋಡೋಕ್ಕೆ ಒಂಥರ ಸಖತ್ತಾಗಿದೆ, ಬಟ್ ಎಲ್ಲೂ ನಿಲ್ಸೋಕ್ಕಾಗ್ತಾಯಿಲ್ಲ. ಇಲ್ಲ ಫುಲ್ ಅಪ್ ಇರುತ್ತೆ, ಇಲ್ಲ ಫುಲ್ ಡೌನ್ ಇರುತ್ತೆ. ಬರೋದಾ ಬೇಡವಾ, ನೆಕ್ಸ್ಟ್ ವೀಕ್ ಬರೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಬಂದಿದ್ದು ವರ್ತ್ ಅನಿಸ್ತಿದೆ. ಟಾಪಿಗೆ ಬಂದೇ ಬಿಟ್ರಿ, ಬಂದಂಗೆ ಅನಿಸಿಲ್ಲ. ಸಖತ್ತಾಗಿತ್ತು. ಯಾರಾದರೂ ಆಫ್ ರೋಡಿಂಗ್ ಟ್ರೈ ಮಾಡೋ ಪ್ಲ್ಯಾನಲ್ಲಿದ್ದರೆ ಇನಿಷಿಯಲ್ ಸ್ಟೇಜಸಲ್ಲಿರೋರು ಬಂದು ಇನ್ನೊಂದು ಸರಿ ಟ್ರೈ ಮಾಡಿ. 100% ಗ್ಯಾರಂಟಿ ಕೊಡ್ತೀನಿ ನೀವು ಎಂಜಾಯ್ ಮಾಡ್ತೀರಾ ಅಂತ. ಓಕೆ, ಅಕ್ಕಪಕ್ಕ ಏನಿದೆಯೋ ನೋಡ್ಕೊಂಬರೋಣ. ಸೊ ಇಲ್ಲಿ ಟ್ರೆಕ್ಕಿಂಗ್ ಮಾಡೋ ಜಾಗ ಇದೆ. ನಿಮ್ಗೆ ಯಾರು ಟ್ರೆಕ್ಕಿಂಗ್ ಇಂಟ್ರೆಸ್ಟ್ ಇದ್ದರೆ ಇಟ್ಟು ಹೋಗ್ಬೋದು. ಚೆನ್ನಾಗಿ ಹಾಕ್ಕೊಂಡು ಹೋಗ್ತಾಯಿದ್ದಾರೆ ಮೇಲೆಗೆ. ಜಾಕೆಟೆಲ್ಲ ಹಾಕ್ಕೊಂಡು ಟ್ರೆಕ್ಕಿಂಗ್ ಅಲ್ಲಿ ಬಿಸಿಲಾಗ ಮಾಡೋಕ್ಕಾಗಲ್ಲ. ಇಲ್ಲಿ ಸ್ನಾನದ ಇದು ಕೊಠಡಿಗಳು ಕೂಡ ಇದೆ. ಸೊ ಮೋಸ್ಟ್ಲಿ ಇಲ್ಲಿ ಪೂಜೆ ಎಲ್ಲ ನಡೆಯುತ್ತೆ ಅನ್ಸುತ್ತೆ. ಅವಾಗ ಸ್ನಾನ ಮಾಡೋದಕ್ಕೆ ಬೇಕಾಗುತ್ತೆ ಅಂತ ಇದು ಮಾಡಿದ್ದಾರೆ. ಸೊ ಟಾಯ್ಲೆಟ್ಸ್ ಕೂಡ ಇದೆ, ಸೊ ಪ್ರಾಬ್ಲಮ್ ಇಲ್ಲ. ಯಾರು ಫ್ಯಾಮ್ಲಿ ಜೊತೆ ಬಂದ್ರೂ ಎಲ್ಲ ಫೆಸಿಲಿಟೀಸ್ ಮಾಡಿದ್ದಾರೆ. ಮತ್ತು ನೀವೇನಾದರೂ ಇಲ್ಲಿ ಆ ಟೈಮಲ್ಲಿ ಬಂದು ನಿಮ್ಗೆ ಹೊಟ್ಟೆ ಹಸಿವಾಗ್ತಿದೆ ಅಂದರೆ ಇಲ್ಲಿ ಅನ್ನಪ್ರಸಾದ ಕೇಂದ್ರ ಕೂಡ ಇದೆ. ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ಬೋದು. ನನಗೆ ಆಲ್ರೆಡಿ ತಿನ್ಕೊಂಬಂದಿರೋದ್ರಿಂದ ಫುಲ್ಲಾಗಿದೆ. ಸೊ ಊಟ ಮಾಡೋ ಪ್ರೋಗ್ರಾಮ್ ಎಲ್ಲ ಇಲ್ಲ ಇವಾಗ. ಜಸ್ಟ್ ಸರೌಂಡಿಂಗ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ ಅಂತ ಇದ್ದೇನೆ. ಸ್ಪಾಟ್ ಒಂಥರ ಹಿಂಗಿದೆ ಇಲ್ಲಿ. ಈ ಹಳೆ ಮೂವಿಯಲ್ಲೆಲ್ಲ ಕ್ಲೈಮ್ಯಾಕ್ಸಲ್ಲಿ ಬಂಡೆ ಮೇಲಿಂದ ಬೀಳೋ ಸೀನ್ಗಳು ಬರುತ್ತಲ್ಲ, ಆ ಥರ ಸ್ಪಾಟ್ ಥರ ಇದೆ. ನೋಡೋಣ, ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ. ಇಲ್ಲಿ ಕೂತ್ಕೊಳ್ಳೋಣ ಸ್ವಲ್ಪ ಹೊತ್ತು. ಸ್ವಲ್ಪ ವಿಡಿಯೋಸ್ ಫೋಟೋಸ್
ತಗೊಂಡು ಟೈಮ್ ಸ್ಪೆಂಡ್ ಮಾಡಿದ್ದಾದಮೇಲೆ ಹೋಗೋ ಟೈಮ್ ಬಂತು. ಹೋಗೋಕ್ಕೆ ಮನಸ್ಸೇ ಬರ್ತಾಯಿಲ್ಲ. ಮಧ್ಯಾಹ್ನ ಹೊತ್ತು ಬಂದಿದ್ದೀನಿ, ಚೂರು ಶೆಕೆನೇ ಅನಿಸಿಲ್ಲ, ತಣ್ಣಗೆ ಗಾಳಿ ಬರ್ತಿದೆ. ತುಂಬ ದಿನ ಆದಮೇಲೆ ಒಂದು ಪೀಸ್ಫುಲ್ ಜಾಗಕ್ಕೆ ಬಂದಂಗೆ ಫೀಲ್ ಆಯಿತು. ಜಸ್ಟ್ ಆಫ್ ರೋಡಿಂಗೆ ಅಂತಲೇ ಕನ್ಸಿಡರ್ ಮಾಡಿದೆ. ಒಂದು ನಾರ್ಮಲ್ ಪೀಸ್ಫುಲ್ ಪ್ಲೇಸ್ಗೆ ವಿಸಿಟ್ ಮಾಡೋದಕ್ಕೆ ಅಂದ್ಬಿಟ್ಟು ಬರ್ಬೋದು. ತುಂಬಾ ಚೆನ್ನಾಗಿದೆ ಪ್ಲೇಸ್ ಇದು. ಫೈನಲಿ ಕೈಲಾಸಗಿರಿ ಬೆಟ್ಟಕ್ಕೆ ಗುಡ್ ಬೈ ಹೇಳೋ ಟೈಮ್ ಬಂತು. ತುಂಬ ಚೆನ್ನಾಗಿತ್ತು ಪ್ಲೇಸ್ ಇದು. ತುಂಬ ದಿನ ಆದಮೇಲೆ ಒಂದು ಪೀಸ್ಫುಲ್ ಪ್ಲೇಸಿಗೆ ಬಂದಂಗೆ ಫೀಲ್ ಆಯಿತು. ಜನನೂ ಕಮ್ಮಿ ಇದ್ದಾರೆ, ಸಂಡೇ ಆಗಿದ್ರೂ ಜನ ತುಂಬ ಕಮ್ಮಿ ಇದ್ದಾರೆ. ಇಷ್ಟು ಬಿಸಿಲಿದ್ರೂ ಬಿಸಿಲೇ ಫೀಲ್ ಆಗೋಲ್ಲ ಇಲ್ಲಿ, ತಣ್ಣಗಿತ್ತು. ಹೈ ಆಲ್ಟಿಟ್ಯೂಡ್ ಇರೋದ್ರಿಂದ ಅನಿಸುತ್ತೆ. ಹೊರಳು ಕುದುರೆಗಳೆಲ್ಲ ಇದೆ ಇಲ್ಲಿ. ಕುದುರೆ ಕತ್ತೆ ಸೈಜಲ್ಲಿದೆ. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇದೇ ಥರ ಕಂಟೆಂಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ನಾನು ಆದಷ್ಟು ಪ್ಲೇಸಸ್ನ ವಿಸಿಟ್ ಮಾಡಿ ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋ ಶೇರ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಮತ್ತು ವ್ಯೂಸೇ ನನಗೆ ಮೋಟಿವೇಶನ್. ಡೈರೆಕ್ಟಾಗಿ ಒಂದು ಗಾಡಿ ಎತ್ಕೊಂಡು ಈ ಥರ ಎಲ್ಲಾದರೂ ಬರೋದಕ್ಕೂ ಅದನ್ನ ವ್ಲಾಗ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಬೇಕಾಗತ್ತೆ. ಪ್ಲಸ್ ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ತುಂಬಾ ಟೈಮ್ ಹಿಡಿಯುತ್ತೆ. ನಾನು ಆದಷ್ಟು ಕ್ವಾಲಿಟಿ ಕಂಟೆಂಟ್ನ ಪ್ರೊವೈಡ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇನಿಷಿಯಲ್ ಸ್ಟೇಜಸ್ ಆಗಿರೋದ್ರಿಂದ ಏನೋ ಸ್ವಲ್ಪ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೇನಾದರೂ ಸಜೆಷನ್ಸ್ ಕೊಡಬೇಕು, ಇಲ್ಲಿ ಕರೆಕ್ಟ್ ಮಾಡ್ಕೋಬೇಕು, ಇಲ್ಲ ಏನಾದರೂ ನಿಮಗೆ ತೋಚಿದ್ದೆ ಹೇಳಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನಾನು ಕರೆಕ್ಟ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ತೀನಿ. ಈ ಸೀನಂತೂ ಸಕ್ಕತ್ತಾಗಿದೆ. ಬೆಂಗಳೂರು ಅಕ್ಕಪಕ್ಕ ಇಂಥ ಪ್ಲೇಸ್ ಇಟ್ಕೊಂಡು ಈ ಸೀನ ಮಿಸ್ ಮಾಡ್ಕೊಂಡು ಅಂತ ಫೀಲ್ ಆಗ್ತಿದೆ. ರೋಡ್ ಬಂತು. ಟೈಮ್ ಇದ್ದಿದ್ದರೆ ದೇವಸ್ಥಾನಕ್ಕೆ ಹೋಗಿ ಬರ್ಬೋದಿತ್ತು. ಓಕೆ, ನೆಕ್ಸ್ಟ್ ಟೈಮ್ ಬರೋಣ.